ವಾರ್ತಾ ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹಾರಂಗಿ ನೀರಾವರಿ ಕಚೇರಿ ಮುಂಭಾಗ ಸಾರ್ವಜನಿಕರು ಹಾರಂಗಿ ಜಲಾಶಯ ಸಂಪರ್ಕ ಸೇತುವೆ ಕಾಮಗಾರಿ ವಿಳಂಬವಾಗುತ್ತಿದೆ ಎಂದು ಪ್ರತಿಭಟನೆಯನ್ನ ಮಾಡಿದರು. ಸುಳ್ಯದ ಸಿಎ ಬ್ಯಾಂಕ್ ಸಭಾಂಗಣದಲ್ಲಿ ತಮಿಳು ಸಂಸ್ಕೃತಿ ಮತ್ತು ಶಿಕ್ಷಣ ಅಭಿವೃದ್ಧಿ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ನಡೆಯಿತು. ಹಾಸನ ಜಿಲ್ಲೆ ಬೇಲೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಆಯುಧ ಪೂಜೆ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿ ಮತ್ತು ಸದಸ್ಯರು, ಸಿಬ್ಬಂದಿ ವರ್ಗ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಂ ಪ್ರಕಾಶ್, ನಾಮನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಗೊಂದಿಬಸವನಹಳ್ಳಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್ಎಂ ರಘುಕೋಟಿ, ಜಿಲ್ಲಾಧ್ಯಕ್ಷರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್, ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಯುವ ಮೋರ್ಚಾ ಹಾಗೂ ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಂಶಿ, ಹನಿ, ಧನ್ಯ. ಕುಶಾಲನಗರ ತಾಲೂಕಿನ ಹಾರಂಗಿ ನೀರಾವರಿ ಕಚೇರಿ ಮುಂಭಾಗ ಹಾರಂಗಿ ಜಲಾಶಯ ಸಂಪರ್ಕ ಸೇತುವೆ ಕಾಮಗಾರಿ ವಿಳಂಬವಾಗುತ್ತಿದೆ ಎಂದು ರಸ್ತೆಗೆ ಬಾಳೆಗಿಡ ನೆಟ್ಟು ಸಾರ್ವಜನಿಕರು ಪ್ರತಿಭಟನೆ ಮಾಡಿದ್ದಾರೆ. ಕುಶಾಲನಗರ ತಾಲೂಕಿನ ಪ್ರಮುಖ ಪ್ರವಾಸಿ ಕೇಂದ್ರ ಹಾರಂಗಿ ಜಲಾಶಯಕ್ಕೆ ಸಂಪರ್ಕ ಕಲ್ಪಿಸುವ ಕುಶಾಲನಗರ ಹುಲಗುಂದ ಹಾರಂಗಿ ಮಾರ್ಗದ ಹೆದ್ದಾರಿಯಲ್ಲಿನ ಸೇತುವೆ ನಿರ್ಮಾಣ ಕಾಮಗಾರಿ ಆರಂಭಗೊಂಡು ವರ್ಷ ಕಳೆದರೂ ಕೂಡ ಪೂರ್ಣಗೊಳ್ಳದ ಕಾರಣ ಸುಗಮ ಸಂಚಾರದಿಂದ ಬೇಸತ್ತ ಸಾರ್ವಜನಿಕರು ರಸ್ತೆಗೆ ಬಾಳೆಗಿಡ ನೆಟ್ಟು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ಮಾಡಿದರು. ನಂತರ ಪ್ರತಿಭಟನಾಕಾರರು ಹಾರಂಗಿ ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರರ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಸ್ಕರ್ ನಾಯಕ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಸಾರ್ವಜನಿಕರು ಸಕಾಲದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿದ ಅಧಿಕಾರಿ ಹಾಗೂ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಲಾಖಾ ಅಧಿಕಾರಿಗಳು ಕಾಮಗಾರಿಯನ್ನ ಸೂಕ್ತ ಕಾಲದಲ್ಲಿ ಪರಿಶೀಲಿಸದ ಕಾರಣ ಗುತ್ತಿಗೆದಾರರು ಆಮೆಗತಿಯಲ್ಲಿ ಕಾಮಗಾರಿ ನಿರ್ವಹಿಸುತ್ತಿದ್ದಾರೆ. ಇದರಿಂದಾಗಿ ಹುಲಗುಂದ ಮಾರ್ಗವಾಗಿ ಸಂಚರಿಸುವ ಎಡವನಾಡು, ಹಾರಂಗಿ, ಅತ್ತೂರು ಮೊದಲಾದ ಗ್ರಾಮಗಳ ರೈತರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಂಚಾರಕ್ಕೆ ಅನಾನುಕೂಲವಾಗುತ್ತಿದೆ. ಹಾರಂಗಿ ಜಲಾಶಯ ಹಾಗೂ ಜಲಾಶಯದ ಬಲಬದಿಯಲ್ಲಿನ ಅರಣ್ಯ ಇಲಾಖೆಯ ಸಾಕಾಣೆ ಶಿಬಿರಕ್ಕೆ ದೂರದ ನಗರಗಳಿಂದ ಆಗಮಿಸುವ ಪ್ರವಾಸಿಗರಿಗೂ ಅನಾನುಕೂಲವಾಗುತ್ತಿದೆ. ಈಗಾಗಲೇ ಪ್ರವಾಸಿ ವಾಹನಗಳು ಅಪಘಾತಕ್ಕೆ ತುತ್ತಾಗಿ ಸಾಕಷ್ಟು ಕಷ್ಟ ನಷ್ಟ ಅನುಭವಿಸಿ ಕೊಡಗು ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕಿ ತೆರಳುವಂತಹ ಪರಿಸ್ಥಿತಿ ಉಂಟಾಗಿದೆ ಎಂದು ಸ್ಥಳೀಯ ನಿವಾಸಿ ಹಾಗೂ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಸ್ಕರ್ ನಾಯಕ್ ದೂರಿದರು. ಕೂಡಲೇ ಕಾವೇರಿ ನೀರಾವರಿ ನಿಗಮದ ಮುಖ್ಯ ಅಭಿಯಂತರರು ಸ್ಥಳಕ್ಕೆ ಧಾವಿಸಿ ಕಾಮಗಾರಿಯನ್ನ ಪರಿಶೀಲಿಸಿ ಆದಷ್ಟು ಬೇಗನೆ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭ ಕಚೇರಿಯಲ್ಲಿ ಉಪಸ್ಥಿತರಿದ್ದ ಇಲಾಖೆಯ ಸಹಾಯಕ ಅಭಿಯಂತರರಾದ ಸೌಮ್ಯ ಮತ್ತಿತರರು ಪ್ರತಿಭಟನಾಕಾರರ ಮನವಿಯನ್ನು ಆಲಿಸಿ ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಜರುಗಿಸುವುದಾಗಿ ತಿಳಿಸಿದ್ರು. ಇದೇ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯರು ಮಣಿಕಂಠರವರು, ಗ್ರಾಮಸ್ಥರಾದ ರಾಜು, ನಾಗೇಂದ್ರ, ಅಯ್ಯಪ್ಪ, ಸಜನ್, ಗಿರೀಶ್, ರಾಮು, ರೋಷನ್, ಅಜ್ಜು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸ್ಪೀಕರ್ ಅಲ್ಲಿ ಇಟ್ಟಿದ್ದೀವಿ. ನಾನು ಭಾಸ್ಕರ್ ನಾಯ್ಕ್ ಮಾತಾಡ್ತಿದ್ದೀನಿ.
ಈಗ ನೋಡಿ ಭಾಸ್ಕರ್ ನಕ್ಕಿ ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ, ನಾನು ಎಲ್ಲಿ ನಿಂತಿದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ಸರ್. ನಮ್ಮದು ನೋಡಿ, ಇವತ್ತು ನೀವು ಸಿ ಆಫೀಸಲ್ಲಿ ಇದ್ದೀರಾ ಸರ್. ಇಲ್ಲಿ ಸಮಸ್ಯೆ ಏನು ಗೊತ್ತಾ, ನಮ್ಮ ಸಮಸ್ಯೆನ ನಾನಂತೂ ಪ್ರತ್ಯೇಕ ಹಲವು ಸಾರಿ ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ದೀನಿ ಸರ್, ಈ ಥರ ಸಮಸ್ಯೆ ಇದೆ ಸರ್. ನೀವು ಮಾತಾಡ್ತೀನಿ, ಆಮೇಲೆ ನೀವು ಏನು ಹೇಳ್ತೀರ ದಯವಿಟ್ಟು ಒಂದು ವರ್ಷದಿಂದ ಏನ್ ಗೊತ್ತಾ ಸರ್, ನೀವು ಕ್ರಮ ಕೈಗೊಂಡಿದ್ದೀರಾ, ನಾವು ನಿಮಗೆ ಹೇಳಿದಾಗ ನಮ್ಮ ಮುಂದೆನೆ ಫೋನ್ ಮಾಡಿ ಬೈದಿದ್ದೀರಾ ಎಲ್ಲ ಓಕೆ, ಆದ್ರೆ ಕೆಲಸ ಆಗಿಲ್ಲ ಅಂತ. ಈಗ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ಅವರು ಇಲ್ಲಿ ಇದ್ದಿದಾರ, ಅವ್ರು ಇಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇರ್ಬೇಕಾಗಿತ್ತು ತಾನೆ ಸರ್. ಹೌದು ಸರ್, ನೀವು ಕ್ರಮ ತಗೊಳ್ಬೇಕಾಗಿರೋದು ಯಾರು? ಗುಂಡಿ ತೆಗ್ದಿದಾರಲ್ವಾ ಸರ್, ಗುಂಡಿ ತೆಗ್ದಿದ್ದಾರೆ, ಆ ರಸ್ತೆ ನಿಮ್ದು ಸರ್. ನಾವು ಈಗ ಪಂಚಾಯತಿಂದನೂ ಕೂಡ ನಾವ್ ಏನಾರು ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಪರ್ಮಿಷನ್ ತಗೋತಿದೀವಿ, ಏನಾರು ಹೇಳಿ ಅಂತ ಪರ್ಮಿಷನ್ ತಗೋತಿದೀವಿ. ಅವ್ರು ಪರ್ಮಿಷನ್ ತಗೊಳ್ಳದೆ ಮಾಡುವಾಗ ಮತ್ತೆ ಇನ್ನೊಂದು ಸರ್, ನಿನ್ನೆ ನೈಟ್ ನಾವು ಹೇಳಿದೀವಿ ಹಿಂಗೆಲ್ಲ ಸಮಸ್ಯೆ ಆಗಿದೆ ಅಂತ. ಈಗ 12 ಗಂಟೆ 1 ಗಂಟೆ ಆಯ್ತು ಸರ್. ಆ ಗುಂಡಿನ ಮುಚ್ಚೋರು ಯಾರು? ಏರ್ಟೆಲ್ ಅವರೇ ಬಂದು ಮುಚ್ಚಬೇಕಾ ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ತೀರಾ, ಮತ್ತೆ ಅವ್ರು ಯಾಕೆ ಮಾಡ್ತಾರೆ? ನೀವು ಮುಚ್ಚಿ ನಿಮ್ಮ ಅಲ್ಲಿ ಐಬೆಲೆ ಕೂತ್ಕೊಂಡು ಐಬೆಲೆ ಮೀಟಿಂಗು ಐಬೆಲೆ ಅವ್ರದ್ದು ಡ್ಯೂಟಿ ಅಲ್ಲ. ಇಲ್ಲಿದು ಸಾರ್ವಜನಿಕರು ಆಗ್ಲಿ ಗ್ರಾಮಸ್ಥರಾಗ್ಲಿ ಯಾರು ಗೇಟ್ ಒಳಗೆ ಹೋಗುವಾಗಿಲ್ಲ. ಭದ್ರತೆ ನೆಪ ಒಟ್ಟುಕೊಂಡು 25 ಜನ ಪೊಲೀಸ್ಗಳನ್ನ ಅಲ್ಲಿ ಇಟ್ಕೊಂಡು ಒಬ್ರು ಗ್ರಾಮಸ್ಥರನ್ನ ಒಳಗೆ ಬಿಡಲ್ಲ. ಒಳಗೆ ಬಿಟ್ರೇನು ಗಾರ್ಡನ್ಗೆ ಮಾತ್ರ 10 ರೂಪಾಯಿ ಟಿಕೆಟ್ ಮಾಡಿ ಗಾರ್ಡನಿಗೆ ಮಾತ್ರ ಬಿಡ್ತಾರೆ. ಮೇಲೆ ಐಬಿ ಮೊದಲು ಬೇರೆ ಇಂಜಿನಿಯರ್ಗಳಿದ್ರು, ಅವಾಗೆಲ್ಲ ಐಬಿಗೆಲ್ಲ ಹೋಗೋ ಅವಕಾಶ ಇತ್ತು ಗ್ರಾಮಸ್ಥರಿಗಾಗ್ಲಿ ಇಲ್ಲಿದು ಸ್ಥಳೀಯರಿಗಾಗ್ಲಿ. ಇವಾಗ ಒಬ್ಬರನ್ನು ಒಳಗೆ ಬಿಡಲ್ಲ. ಬಿಟ್ರೇನು ಬರೀ ಇಲ್ಲಿಗೆ ಮಾತ್ರ, ಇಲ್ಲಿ ಗಾರ್ಡನ್ಗೆ ಮಾತ್ರ ಬಿಡೋದು, ಅದ್ರ ಮೇಲೆ ಬಿಡಲ್ಲ. ಯಾಕೆಂತ ಹೇಳಿದ್ರೆ ಇವರು ಅವ್ಯವಹಾರ, ಇವರು ಮಾಡುವ ಕೆಲಸಗಳೆಲ್ಲ ಕಂಡಿಡ್ತಾರೆ, ಗೊತ್ತಾಗ್ತದೆ ಅನ್ನೋ ಉದ್ದೇಶದಿಂದ ಒಬ್ಬರನ್ನ ಐಬಿ ಕಡೆ ಡ್ಯಾಮ್ ಕಡೆ ಬಿಡೋದಿಲ್ಲ ಇಲ್ಲಿ ಗ್ರಾಮಸ್ಥರು. ಅದಕ್ಕೆ ಹೇಳ್ತಾ ಇದೀವಿ, ಪುಟ್ಟಸ್ವಾಮಿ ಅವರಾಗ್ಲಿ ಇಲ್ಲಿ ಬರದ ಅಧಿಕಾರಿಗಳನ್ನ ಅಮಾನತು ಮಾಡ್ಲೇಬೇಕು. ಈಗ ಇಲ್ಲಿ ಪುಟ್ಟಸ್ವಾಮಿ ಅವರು ಬರ್ಲೇಬೇಕು. ಇವತ್ತು ಡ್ಯೂಟಿ ಉಂಟಲ್ವಾ, ಇವತ್ತು ರಜೆ ಇಲ್ಲ ಅಲ್ವಾ? ಇವತ್ತು ರಜೆ ಇಲ್ಲ, ಏನಿಲ್ಲ. 12 ಗಂಟೆ ಆದ್ರೂ ಕಾಣ್ತಾ ಇಲ್ಲ. ಅವ್ರನ್ನ ಕೇಳಿದ್ರೆ ಸಬು ಹೇಳ್ತಾರೆ, ನಮ್ಗೆ ಅಲ್ಲಿ ಚಿಕ್ಲಿಹೊಳೆ ಡ್ಯೂಟಿ ಇದೆ, ನಮಗೆ ಅಲ್ಲಿ ಡ್ಯೂಟಿ ಇದೆ, ಅಲ್ಲಿಗೆ ಹೋಗಿದ್ದ ಇಲ್ಲಿಗೆ ಹೋಗಿದ್ದ ಅಂತ. ಈಗ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಅವ್ರು ಎಲ್ಲಿ ಡ್ಯೂಟಿಲಿ ಇದ್ರೆ ತಿಳಿಸ್ಬೇಕು ನಮಗೆ. ಎಲ್ಲಿ ಡ್ಯೂಟಿ ಮಾಡ್ತಾ ಇದ್ರೆ ತೋರಿಸ್ಲಿ ನಮಗೆ, ನೋಡುವ. ಈಗ ಬರ್ಲಿ ಕೇಳಿ, ಅವ್ರನ್ನ ಬರ ಕೇಳಿ, ಯಾರಾದ್ರೂ ಫೋನ್ ಮಾಡ್ಬಿಟ್ಟು. ಎಲ್ಲಿ ಅಧ್ಯಕ್ಷರು ಏನು ಅಪಘಾತ ಸಂಭವಿಸಿತು, ಆ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ತುಂಬಾ ಸಿಟ್ಟಾಗಿ ನಾಳೆ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಕೂಡಲೇ ಎಲ್ಲರೂ ಕೂಡ ಈಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿದ್ಯುತ್ ಕಂಬ ಹಾದು ಹೋಗ್ತಾ ಇದೆ, ಮಧ್ಯದಲ್ಲಿ ವಿದ್ಯುತ್ ತಂತಿ ಇದೆ, ಹಾಗಾಗಿ ಅದನ್ನ ಶಿಫ್ಟ್ ಮಾಡಿ ಮತ್ತೆ ಮಾಡ್ತೀವಿ ಅಂತ. ಅದನ್ನ ಯಾವಾಗ ಮಾಡಬೇಕು? ಕಾಮಗಾರಿ, ಸೇತುವೆ ಕಾಮಗಾರಿ ಆಗುವಂತ ಸಂದರ್ಭದಲ್ಲೇ ಅವರು ಫಸ್ಟ್ ಆ ವಿದ್ಯುತ್ ಕಂಬವನ್ನ ಶಿಫ್ಟ್ ಮಾಡಿ ನಂತರ ಮಣ್ಣು ಹಾಕಿ ಲೆವೆಲ್ ಮಾಡುವಂಥದ್ದನ್ನ ಮಾಡಬೇಕು. ಇವರು ಎಲ್ಲ ಫಸ್ಟೇ ಮಣ್ಣೆಲ್ಲ ಹಾಕ್ಸ್ಕೊಂಡು ಇನ್ನು ಇಷ್ಟು ದಿನ ಆದರೂ ಇವರು ಈ ಕಂಬವನ್ನ ಶಿಫ್ಟ್ ಮಾಡಲಿಕ್ಕೆ ತಡ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಅಧಿಕಾರಿಗಳು ಕೂಡ ಇದೇ ಮಾರ್ಗದಲ್ಲಿ ಹಾದು ಹೋಗ್ತಾ ಇರುವಂಥದ್ದು. ಅವರು ಕೇವಲ ಯಾವಾಗಲೂ ಒಂದು ಸಂದರ್ಭದಲ್ಲಿ ಬಂದು ಮಾತ್ರ ಹೋಗ್ತಾ ಇರೋದ್ರಿಂದ ಅವರಿಗೆ ಇದರ ಸಮಸ್ಯೆ ಅವರಿಗೆ ಅರಿವಾಗ್ತಾ ಇಲ್ಲ. ದಿನನಿತ್ಯ ಈ ಸಮಸ್ಯೆಯನ್ನ ಹಾರಂಗಿ ಗ್ರಾಮಸ್ಥರಾಗಿರ್ಬೋದು, ಎಡವನಾಡು ಗ್ರಾಮಸ್ಥರ, ಉದೂರು ಎಲ್ಲ ಗ್ರಾಮಸ್ಥರು ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅಧಿಕಾರಿಗಳು ಇದನ್ನ ಕೂಡಲೇ ವಾರದ ಒಳಗೆ ಇದನ್ನ ಸರಿಪಡಿಸದೆ ಹೋದರೆ ಉಗ್ರ ಪ್ರತಿಭಟನೆಯನ್ನು ನಾವು ಕೈಗೊಳ್ಳಬೇಕಾಗ್ತದೆ ಅಂತೇಳಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಅಂಗವಾಗಿ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದ ದೃಶ್ಯ ಕಂಡುಬಂತು. ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಹಬ್ಬದ ಪ್ರಯುಕ್ತ ವ್ಯಾಪಾರಗಳ ಸಂಖ್ಯೆ ಹೆಚ್ಚು ಇತ್ತಾದರೂ ಕಳೆದ ವರ್ಷಕ್ಕಿಂತ ವ್ಯಾಪಾರದಲ್ಲಿ ಇಳಿಕೆ ಕಂಡುಬಂತು. ಬೆಲೆಯಲ್ಲಿಯೂ ಕಳೆದ ವರ್ಷಕ್ಕಿಂತ ಕಡಿಮೆ ಇತ್ತು. ಈ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ ಕೆಲವು ವ್ಯಾಪಾರಿಗಳು ಮನೆ ಬಾಗಿಲಿಗೆ ವಸ್ತುಗಳು ಹೋಗುತ್ತಿರುವುದರಿಂದ ವ್ಯಾಪಾರ ಕಡಿಮೆಯಾಗಲು ಕಾರಣವಾಗಿದೆ ಹಾಗೂ ಬೆಳೆಗಾರರ ಸಂಖ್ಯೆ ಹೆಚ್ಚಿರುವುದರಿಂದ ಬೆಲೆಯಲ್ಲಿ ಇಳಿಕೆಯಾಗಿದೆ ಎಂದು ತಿಳಿಸಿದರು. ಹೂವಿನ ವ್ಯಾಪಾರದಲ್ಲಿ ಇಳಿಕೆ ಕಂಡರೆ ಹಣ್ಣು ವ್ಯಾಪಾರದಲ್ಲಿ ಬೆಲೆಯೂ ಹೆಚ್ಚಳವಾಗಿತ್ತು. ವ್ಯಾಪಾರವು ಉತ್ತಮವಾದಂತಹ ರೀತಿಯಲ್ಲಿ ಕಂಡುಬಂತು. ತರಕಾರಿ ವ್ಯಾಪಾರ ಮಾತ್ರ ತೀರಾ ಕುಂಠಿತಗೊಂಡಿತ್ತು. ಬಿಸಿಲಿನ ಕಾರಣದಿಂದ ಸೊಪ್ಪು ತರಕಾರಿಗಳು ಬಾಡಿದ್ದವು. ಈಗ ವ್ಯಾಪಾರ ಹೇಗಿದೆ? ವ್ಯಾಪಾರ ತುಂಬಾ ಡಲ್ಲು. ಹೋದ ವರ್ಷ ಸ್ವಲ್ಪ ಪರವಾಗಿಲ್ಲ, ಈ ಸರಿ ಲಾಸ್ಟ್ ಗೌರಿ ಹಬ್ಬದಲ್ಲೂ ಪರವಾಗಿಲ್ಲ, ಬಟ್ ಈ ಸರಿ ತುಂಬಾ ಕಮ್ಮಿ ಇದೆ. ರೇಟ್ ಎಲ್ಲ ಹೇಗಿದೆ? ಡಿಫ್ರೆನ್ಸ್ ರೇಟ್ ಎಲ್ಲ ಹೇಗಿದೆ? ರೇಟ್ ಎಲ್ಲ ಈ ಸರಿ ಕುಂಬಳಕಾಯಿ ರೇಟ್ ಜಾಸ್ತಿ ಆಗಿದೆ, ಹಂಗಾಗಿ ಬಿಸ್ನೆಸ್ ಕಮ್ಮಿ ಇದೆ. 10 ರೂಪಾಯಿಗೊಂದು, ಇದು ಅದು 10 ರೂಪಾಯಿಗೊಂದು. ಹಂಗಾಗಿ ಸ್ವಲ್ಪ ರೇಟ್ ಡೌನ್ ಆಯಿತು. ಅದು ಇದು ಬೆಳೆ ಜಾಸ್ತಿ ಇದೆ. ಹೂವು ಚೆನ್ನಾಗಿ ಬಂದಿತ್ತು, ಎಲ್ಲ ರೈತರುಗಳ ಆಸೆ ಹೂವಿನ ಇದು ಬೆಳೆದ್ಬಿಡ್ತಾರೆ, ಹಂಗಾಗಿ ಸ್ವಲ್ಪ ರೇಟ್ ಡೌನ್ ಆಯಿತು.
ವ್ಯಾಪಾರ ಮಾಮೂಲಿ ಚೆನ್ನಾಗಿ ವ್ಯಾಪಾರ ಆಯಿತು. ಬೆಳೆ ಬಂದಿರೋದೆಲ್ಲ ಜನಗಳಿಗೆ ಆಯ್ತು ಪೂಜೆ ಅಲ್ಲ, ಪ್ರತಿಯೊಂದು ಗಾಡಿಗೂ ಬೇಕು, ವ್ಯಾಪಾರ ಚೆನ್ನಾಗಿ. ರೇಟ್ ಸ್ವಲ್ಪ ಡೌನ್ ಸರ್, ಆದಷ್ಟು ಕಡಿಮೆ. ಇಲ್ಲ ಬಿಡಿ, ಈ ವರ್ಷ ಹೋದ ವರ್ಷ ಪರವಾಗಿಲ್ಲ, ಹೌದಾ? ಯಾಕೆ ಕಡಿಮೆ ಆಗಿ ಕಾರಣ ಏನು ಅಂದಾಜು? ಗೊತ್ತಿಲ್ಲ. ಹೌದಾ? ರೇಟ್ ಎಲ್ಲ ಎಲ್ಲ ಹೇಗೆ? ಕಡೆನೂ ಬಿಡ್ತಾರಲ್ಲ, ಹಳ್ಳಿಗೆಲ್ಲ ಗಾಡಿನೇ ಹೋಗ್ತಾವಲ್ಲ, ಹಂಗಾಗಿ ಈ ವರ್ಷ ವ್ಯಾಪಾರ ಇಲ್ಲ. ರೇಟ್ ಎಲ್ಲ ಹೇಗಿದೆ? ರೈಟ್ ಎಲ್ಲ ಪರವಾಗಿಲ್ಲ, ಆದ್ರೂ ವ್ಯಾಪಾರ ಇಲ್ಲ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಸುಳ್ಯದ ಸಿಎ ಬ್ಯಾಂಕ್ ಸಭಾಂಗಣದಲ್ಲಿ ತಮಿಳು ಸಂಸ್ಕೃತಿ ಮತ್ತು ಶಿಕ್ಷಣ ಅಭಿವೃದ್ಧಿ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ನಡೆಯಿತು. ತಮಿಳು ಸಂಸ್ಕೃತಿ ಮತ್ತು ಶಿಕ್ಷಣ ಅಭಿವೃದ್ಧಿ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭವು ಸುಳ್ಯ ಸಿಎ ಬ್ಯಾಂಕ್ ಸಭಾಂಗಣದಲ್ಲಿ ನಡೆಯಿತು. ಸುಳ್ಯ ರೆಪ್ಕೋ ಬ್ಯಾಂಕ್ ಪ್ರತಿನಿಧಿ ಸದಸ್ಯರ ಪರವಾಗಿ ತಮಿಳು ವಿದ್ಯಾರ್ಥಿಗಳು ಮತ್ತು ಇತರ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಸಂಸ್ಥೆಯ ಅಧ್ಯಕ್ಷರಾದ ಪೆರುಮಾಳ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬೆಂಗಳೂರು ತಿರುವಳ್ಳೂರ್ ಸಂಗಮ್ ಮತ್ತು ಮಾತೃಭಾಷಾ ಸಂಘದ ಸಂಯೋಜಕ ಎಸ್.ಟಿ. ಕುಮಾರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸುತ್ತಮುತ್ತ ಸುಮಾರು 42 ಹಳ್ಳಿಗಳಲ್ಲಿ 20,000ಕ್ಕೂ ಹೆಚ್ಚು ತಮಿಳು ಜನರು ವಾಸಿಸುತ್ತಿದ್ದಾರೆ. ಅವರು 100 ವರ್ಷಗಳಿಂದಲೂ ಭಾರತದಲ್ಲಿ ವಾಸವಾಗಿದ್ದರು. ಇಂದಿಗೂ ಮೂಲಸೌಕರ್ಯ ಸಿಕ್ಕಿಲ್ಲ. ಅವರ ಬಳಿ ಆಧಾರ್ ಕಾರ್ಡ್ಗಳಿವೆ, ಆದರೆ ಪಡಿತರ ಚೀಟಿಗಳಿಲ್ಲ. ಅವರಿಗೆ ಮತದಾನದ ಹಕ್ಕುಗಳಿವೆ, ಆದರೆ ಬೇರೆ ಯಾವುದೇ ಪ್ರಯೋಜನಗಳಿಲ್ಲ. ಇಂದಿನವರೆಗೂ ಅವರನ್ನ ನಿರಾಶ್ರಿತರೆಂದು ಪರಿಗಣಿಸಲಾಗಿದೆ. ಅವರು 3 ತಲೆಮಾರುಗಳಿಂದ ಇಲ್ಲಿದ್ದಾರೆ ಮತ್ತು ಸರಿಯಾದ ಉದ್ಯೋಗಾವಕಾಶವಿಲ್ಲ. ಅವರು ಈ ನೆಲದಲ್ಲಿ ಜನಿಸಿದರು, ನಿರಾಶ್ರಿತರಂತೆ ಪರಿಸರದಲ್ಲಿ ವಾಸಿಸುತ್ತಿದ್ದಾರೆ. 30 ಲಕ್ಷಕ್ಕೂ ಹೆಚ್ಚು ಜನರು ಭಾರತಕ್ಕೆ ಬಂದಿದ್ದರು. ತಮಿಳುನಾಡು, ಕೇರಳ, ಉತ್ತರ ಕರ್ನಾಟಕ ಮತ್ತು ಇತರ ಪ್ರದೇಶಗಳಲ್ಲಿ ಅನೇಕ ಜನರು ಇನ್ನು ಯಾವುದೇ ಪ್ರಯೋಜನಗಳಿಲ್ಲದೆ ಇದ್ದಾರೆ. ಆದ್ದರಿಂದ ಕೇಂದ್ರ ಸರ್ಕಾರವು ಹಿಂದೂಸ್ತಾನಿ ಪ್ರದೇಶದ ತಮಿಳು ಜನರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆಯಲಾಗುವುದೆಂದು ತಿಳಿಸಿದರು. ಇದೇ ಸಂದರ್ಭ ರಿಟರ್ನೀಸ್ ವೆಲ್ಫೇರ್ ಅಸೋಸಿಯೇಷನ್ನ ಸಂಸ್ಥಾಪಕ ಮತ್ತು ಮಾಜಿ ರೆಪ್ಕೋ ಬ್ಯಾಂಕ್ ನಿರ್ದೇಶಕ ಮುನೀಶ್ವರ್ ಗಣೇಶನ್, ಡಾಕ್ಟರ್ ಪಿ ಮಹಲಿಂಗಂ, ವಿಶೇಷ ಅತಿಥಿಗಳಾಗಿ ರೆಪ್ಕೋ ಬ್ಯಾಂಕಿನ ಸುಳ್ಯ ಪ್ರತಿನಿಧಿಗಳಾದ ತಂಗವೇಲ್ ಮಹೇಶ್ವರನ್, ಗಣೇಶ್ ಪದ್ಮನಾಥನ್, ತ್ಯಾಗರಾಜ್ ಪೆರುಮಾಳ್ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ 10 ಮತ್ತು 12ನೇ ತರಗತಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಈ ಪ್ರದೇಶದಲ್ಲಿ ವಾಸಿಸುವ ತಮಿಳು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇದಲ್ಲದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ 100 ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಆಯುಧ ಪೂಜೆ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಹಾಸನ ಜಿಲ್ಲೆ ಬೇಲೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಆಯುಧ ಪೂಜೆ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಚೇರಿಯ ವಿವಿಧ ವಿಭಾಗಗಳ ಕೊಠಡಿಯ ಬಾಗಿಲಿನ ಮುಂದೆ ಬಣ್ಣದ ರಂಗೋಲಿ ಬಿಟ್ಟು ಬಲೂನ್ಗಳನ್ನು ಬಾಗಿಲಿಗೆ ಕಟ್ಟಿ ಹೂವಿನ ತೋರಣಗಳನ್ನು ಹಾಕಿದ್ದು ಆಕರ್ಷಣೀಯವಾಗಿತ್ತು. ಪ್ರತಿ ಕೊಠಡಿಯಲ್ಲಿ ಇರುವ ಕಂಪ್ಯೂಟರ್ ಇನ್ನಿತರ ಯಂತ್ರಗಳಿಗೆ ಹೂವುಗಳನ್ನು ಮುಡಿಸಿ ಪೂಜಿಸಲಾಯಿತು. ವಿಶೇಷವಾಗಿ ಶಿರಸ್ತೇದಾರ್ ಕೊಠಡಿಯಲ್ಲಿ ಚಾಮುಂಡೇಶ್ವರಿ ಅವರ ಭಾವಚಿತ್ರವನ್ನು ಇಟ್ಟು ಪುರೋಹಿತರಿಂದ ಪೂಜೆ ನಡೆಸಲಾಯಿತು. ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಹಾಗೂ ನೌಕರ ವರ್ಗ ವಿಶೇಷ ಆಸಕ್ತಿಯಿಂದ ಕಚೇರಿಯನ್ನು ಶೃಂಗರಿಸಿ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪಿತೃಭ್ಯೋ ನಮಃ, ಮಾತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯ ದೇವತಾಭ್ಯೋ ನಮಃ. ಓಂ ಶುಭಾಭ್ಯಾಂ ಶೋಭನೀಯ ಮುಹೂರ್ತೆ ಅದ್ಯ ಬ್ರಹ್ಮಣಃ ನಿತ್ಯಮುಖ್ಯೇ ವೈವತ್ಸರ ಕಲಿಯುಗೆ ಪ್ರಥಮ ಪಾದೇ ಪ್ರಥಮ ವರ್ಷೇ ಜಂಬೂದ್ವೀಪೆ ಭರತಖಂಡೇ ಶಾಲಿ ವಾಹನಶಕೆ ಬೌದ್ಧಾವತಾರಯಸ್ಮಿನ್ ರಾಮಕ್ಷೇತ್ರೇ ವ್ಯವಹಾರಿಕ ಚಾಂದ್ರಮಾನೇನ ಪ್ರಭಾವಾದಿ ಸೃಷ್ಟಿ ಸಂವತ್ಸರಾಣ ಮಧ್ಯೆ ಶ್ರೀಮತೋ ಶ್ರೀ ವಿಶ್ವವಾಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಆದಿಶಕ್ತಿ ಚಾಮುಂಡೇಶ್ವರಿ, ನವದುರ್ಗಿ, ಮಹಾಕಾಳಿ, ಮಹಾಲಕ್ಷ್ಮಿ, ಗಾಯತ್ರಿ, ಸಾವಿತ್ರಿ, ಸ್ವರೂಪಿಣಿ, ಚಾಮುಂಡೇಶ್ವರಿ ಸಹಿತ ಆಯುಧ ಲಕ್ಷ್ಮಿ, ಮಹಾಸರಸ್ವತಿ ದೇವತಾ ಯಥಾಶಕ್ತಿ ಷೋಡಶೋಪಚಾರ ಪೂಜಾಂ ಕರ್ಷಯಾಮಿ. ಓಂ ಗಣಾನಾನ್ತ್ವಾ ಗಣಪತಿಂ ವಾಮಯಂ ಕವಿಂ ಕವೀನಾ ಉಪಚಾರವಂತಿ ಜ್ಯೇಷ್ಠರಾಜಂ ಬ್ರಹ್ಮಣಂ ಬ್ರಹ್ಮಣಾಧಿಪತಂ ಮಹಾಗಣಪತಿ ದೇವತಾಭ್ಯೋ ನಮಃ. ಸ್ಮರಣೀ ವಿನಿಯೋಗಃ. ಓಂ ಆಚರಿತ ಶ್ರೀ ಆಯುಧ ಲಕ್ಷ್ಮೀ ದೇವತಾ ಸಮೇತ ಚಾಮುಂಡೇಶ್ವರಿ ಜನಕೇಶ್ವರ ಸ್ವಾಮಿ ದೇವತಾ ಯಥಾಶಕ್ತಿ ಪೂಜಾ ನಿರ್ವಿಘ್ನದಾಯಕ ಪೂಜಾಂ ಕರ್ಷಯಾಮಿ. ಓಂ ಗಣಾನಾನ್ತ್ವಾ ಗಣಪತಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ಓಂ ಗಣಾನಾನ್ತ್ವಾ ಗಣಪತಿಂ ವಾಮಯಂ ಕವಿಂ ಕವೀನಾ ಉಪಚಾರವಂತೆ ಜ್ಯೇಷ್ಠರಾಜಂ ಬ್ರಹ್ಮಣಂ ಬ್ರಹ್ಮಣಾಧಿಪತಂ ಮಹಾಗಣಪತಿ ದೇವತಾಭ್ಯೋ ನಮಃ. ಧ್ಯಾಯಾಮಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರ ತಾಲೂಕಿನ ಹಾರಂಗಿ ನೀರಾವರಿ ಕಚೇರಿ ಮುಂಭಾಗ ಸಾರ್ವಜನಿಕರು ಹಾರಂಗಿ ಜಲಾಶಯ ಸಂಪರ್ಕ ಸೇತುವೆ ಕಾಮಗಾರಿ ವಿಳಂಬವಾಗುತ್ತಿದೆ ಎಂದು ಪ್ರತಿಭಟನೆಯನ್ನ ಮಾಡಿದರು. ಸುಳ್ಯದ ಸಿಎ ಬ್ಯಾಂಕ್ ಸಭಾಂಗಣದಲ್ಲಿ ತಮಿಳು ಸಂಸ್ಕೃತಿ ಮತ್ತು ಶಿಕ್ಷಣ ಅಭಿವೃದ್ಧಿ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ನಡೆಯಿತು. ಹಾಸನ ಜಿಲ್ಲೆ ಬೇಲೂರಿನ ತಹಶೀಲ್ದಾರ್ ಕಚೇರಿಯಲ್ಲಿ ಆಯುಧ ಪೂಜೆ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮರುಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.